ಏನಕ್ಕಪ್ಪ ಈ ಥರ ರೇಷ್ಮೆ ಚಿಗುರೆಲ್ಲ ಕಿತ್ತಾಕ್ತಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ. ಯಾರೆಲ್ಲ ರೇಷ್ಮೆ ಬೆಳಿತೀರೋ ಅವ್ರು ತುಂಬ ಯೂಸ್ಫುಲ್ ಆಗುತ್ತೆ. ಈ ಹೂವು ಹೆಸರು ಶಂಖಪುಷ್ಪ ಅಂತ. ಇದನ್ನು ನೀರಿಗೆ ಹಾಕೊಂಡು ಕುದಿಸ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಇದೇ ಫಸ್ಟ್ ಟ್ರೈ ಮಾಡ್ತಾ ಇರೋದು. ಇದನ್ನು ಕುಡಿದು ನಾನು ಬದುಕಿರೋ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೆ ಹೊಲ್ದ ಹತ್ರ ಹೊರಟೆ. ಹೊಲದಲ್ಲಿ ಸ್ವಲ್ಪ ಕೆಲಸ ಆಯಿತು. ಏನಪ್ಪ ಕೆಲಸ ಅಂದರೆ ಬಡ್ಡೆ ಬಿಡಿಸಿ ಗೊಬ್ಬರ ಹಾಕಬೇಕಾಯಿತು. ನಾವು ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಬೆಳೆದಿರೋ ಚಿಗುರೆಲ್ಲ ತೆಗಿತೀವಿ. ಚಿಗುರು ತೆಗಿನಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಾಕೋ ಗೊಬ್ಬರ ಮತ್ತು ನೀರೆಲ್ಲ ಆ ಚಿಗುರೆ ಹೀರ್ಕೊಳ್ಳುತ್ತೆ, ಸೊಪ್ಪು ಬೆಳೆಯೋಕ್ಕೆ ಬಿಡೋಲ್ಲ, ಮತ್ತು ರಫ್ ಬರುತ್ತೆ ಸೊಪ್ಪು ಅನ್ನೋ ಕಾರಣಕ್ಕೆ ನಾವು ಚಿಗುರೆಲ್ಲ ತೆಗಿತೀವಿ. ಆ ಚಿಗುರು ಏನು ವೇಸ್ಟ್ ಆಗೋಲ್ಲ, ದನಗಳಿಗೆ ಹಾಕಿದ್ರೆ ದನಗಳು ತಿನ್ಕೋತವೆ. ಇದು ಒಬ್ರಿಗೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಜನಗಳು ಬಂದಿದ್ದರು. ಹಂಗೆ ನೀರಿನ ಕರೆಂಟ್ ಬರೋ ಟೈಮ್ ಆಗಿತ್ತು ಅಂತ ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಹೋದೆ. ನಮ್ಮಮ್ಮ ನೀರು ತೊಗೊಬಾ ಕುಡಿಯೋಕ್ಕೆ ಅಂತ ಹೇಳಿದ್ರು. ನಮ್ಮಮ್ಮಂಗೆ ಹಂಗೆ ನೀರು ತಗೊಂಡೋಗಿ ಕೊಡೋಣ ಅಂತ ಹೋದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಏನಿಲ್ಲ, ಹಂಗೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ತೆ. ವೀಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.